ಕೆಂಡ್ಗಣ್ಣ ಕಾಳಿಯಮ್ಮ, ನಾನು ನಮ್ಮನೆಯವರು ಕುಲದೈವ ನೋಡಕ್ ಹೋಗ್ತಾ ಇದ್ದೀವಿ. ನಮ್ಮನೆಗೆ ಯಾವಾಗ್ಲೂ ಕಾವಲಿರೋ ಹಾಗೆ ನೀನೇ ಅಮ್ಮ ಕಾವಲು. ಬಾಮ್ಮ ಹೋಗೋಣ. ಬಂಗಾರ ಹಣ ಎಲ್ಲ ಒಳಗಡೆ ಇಟ್ಟು ಬೀಗ ಹಾಕಿ ಬೇರೆ ಊರಿಗೆ ಹೋಗಿದಾರಾ? ನಮಗಿವತ್ತು ಚಿನ್ನದ ಬೇಟೆನೆ. ನೀನ್ ಇಲ್ಲೇ ಇರು, ನಾನು ಒಳಗಡೆ ಹೋಗಿ ನನ್ನ ಕೈ ಚಳಕ ತೋರ್ಸ್ಬಿಟ್ಟು ಬರ್ತೀನಿ. ಏನು, ನಾನ್ ಕಾವಲಿರೋ ಊರ್ನಲ್ಲಿ ಕಣ್ಣ ಹಾಕಕ್ ಬಂದಿಯಾ? ಕಾಳಿನೇ ಬೇಲಿಯಾಗಿರೋ ಈ ಊರ್ನಲ್ಲಿ ನನ್ ಕಣ್ ತಪ್ಸಿ ಗಾಳಿ ಕೂಡ ಒಳಗ್ ಬರೋ ಹಾಗಿಲ್ಲ ಕಣೋ. ಮುಟ್ಟಾಲ. ಈಗ ನಾನ್ ಹೋಗ್ತೀನಿ. ಮಾಡೋಕಾದ್ರೆ ಬೀಗ ಮುಟ್ಟಿದ ಕೈಲಿ ಪೆಟ್ಟಿಗೆನ ಮುಟ್ಟಿ ನೋಡು. ತಾಯಿ, ಕೆಂಡಗಣ್ಣ ಕಾಳಿ, ನನ್ನ ಮನಸ್ಬಿಡು. ಇನ್ಮೇಲೆ ನನ್ನ ಕಳ್ತನ ಮಾಡಲ್ಲಮ್ಮ. ಅಮ್ಮ, ಸಿಪಾಯ್ ದೊರೆ, I want to go to ದೇವದಾಸಿ ಅಪರಂಜಿ. ಏನ್ ಹೇಳ್ತಿದ್ರು ದೊರೆ? ಓ ಬ್ಲಡಿ ಫೂಲ್, ಅರ್ಥ ಆಗ್ಲಿಲ್ವಾ? ನಾನು ಡ್ಯಾನ್ಸ್ ಅಪರಂಜಿ ಮನೆ ಹೋಗಬೇಕು. ದೊರೆ, ನಡುರಾತ್ರಿ ಆಗಿದೆ. ಇಷ್ಟೊತ್ತಲ್ಲಿ ಊರಲ್ಲಿ ಯಾರು ಹೊರಗಡೆ ತಲೆ ಹಾಕ್ಬಾರ್ದು. ವಾಯ್? ಈಗ ಕೆಂಡಗಣ್ಣ ಕಾಳಿ ಊರ್ ಕಾವಲ್ ಕಾಯಕ್ ಬರೋದು. ಇಂಥ ಸಮಯದಲ್ಲಿ ನಾವು ಅವಳ ಎದುರುಗಡೆ ಹೋದ್ರೆ ಜೀವಕ್ಕೆ ಆಪತ್ತು. ವಾಟ್? ಕಾಳಿ ಕಾವಲಿಗೆ ಬರ್ತಾಳ? ಆರ್ ಯು ಮ್ಯಾಡ್? ದೊರೆ, ನಾನು ಸತ್ಯನೇ ಹೇಳ್ತಾ ಇದ್ದೀನಿ. ಆ ಕೆಂಡಗಣ್ಣ ಕಾಳಿ ಸಾಮಾನ್ಯದವಳಲ್ಲ. ನಮ್ಮ ಕೈಯಲ್ಲಿ ಒಂದು ಸೂರ್ಯನೇ ನೋಡಕ್ಕಾಗೋದಿಲ್ಲ. ಅಂತದ್ರಲ್ಲಿ ಅವಳು 10 ಸೂರ್ಯನಂಗಿದ್ದಾಳೆ. ಸುಟ್ಟು ಭಸ್ಮ ಆಗೋಗ್ತೀವಿ. ಗುಡ್ ಜೋಕ್. ನಿಮ್ಮ ಊರ್ ಲೇಡಿ ಕಪ್ಪಾಗಿರ್ತಾಳ, ಕೆಂಪಾಗಿ ಕೂಡ ಆಗ್ತಾಳ? ಐ ವಾಂಟ್ ಟು ಸಿ ಹರ್. ಅಯ್ಯೋ ಬೇಡಿ ದೊರೆ, ಚೆಂಡಿನೋ ದುರ್ಗಿನೋ ಆದ್ರೆ ಕ್ಷಮೆ ಕೇಳಿದ್ರೆ ದಯೆ ತೋರಿಸ್ತಾಳೆ. ಆದ್ರೆ ಇವಳು ಕೆಂಡಗಣ್ಣ ಕಾಳಿ ಬರೀ ಕಾವಲ್ನವಳಲ್ಲ, ಮಹಾ ಕೋಪಿಷ್ಟೆ. ಯಾವಾಗ್ಲೂ ರೇಗ್ತಾನೆ ಇರ್ತಾಳೆ. ಓವರ್ ಮಾಡ್ತಾ ಇದ್ಯಾ? ಯಾರದು ಕೆಂಡಗಣ್ಣ ಕಾಳಿ? ಎಲ್ಲಿರ್ತಾಳೆ? ಈ ಊರ್ ಹೊರಗಡೆ ಒಂದು ಬಾವಿ ಇದೆ, ಅಲ್ಲೇ ಅವಳು ವಾಸ ಮಾಡೋದು. ಬಾವಿ? ವೆಲ್, ಹೌದು. 24 hours swimming. Then she is not a godly woman. She must be a sexy woman. ದೊರೆ! What man? ಅಯ್ಯೋ ಬೇಡಿ ದೊರೆ, ಇಂಥ ಸಮಯದಲ್ಲಿ ನೀವು ಕೆಂಡಗಣ್ಣ ಕಾಳಿ ಕಣ್ಣಿಗೆ ಬಿದ್ರೆ ನಿಮ್ಮ ಗತಿ ಅಧೋಗತಿ ಆಗ್ಬಿಡುತ್ತೆ. Don't talk too much. ನಾನು ಆ ಬಾವಿ ಹತ್ರ ಹೋಗ್ಬೇಕು. ಆ ಕಾಳಿ ಇನ್ಸೈಡ್ಲಿ ಇದಾಳ ಅಂತ ಟೆಸ್ಟ್ ಮಾಡ್ಬೇಕು. ಅಯ್ಯೋ ಬೇಡಿ ದೊರೆ, ನಮ್ಮನ್ನ ದೈವ ಪರೀಕ್ಷೆ ಮಾಡ್ಬೋದು, ದೈವನ ನಾವು ಪರೀಕ್ಷೆ ಮಾಡಬಾರ್ದು.
ದೊರೆ ಕೆಂಡಗಣ್ಣ ಗಾಳಿ ವಾಸ ಮಾಡೋ ಬಾವಿ ಅದೇ. ನಿಮ್ಮ ಲೇಡಿ ಗಾರ್ಡ್ ಬಾಡಿ ಗಾರ್ಡ್ ಇಲ್ಲಿದ್ದಾಳ ಕೆಂಡಗಣ್ಣ ಖಾಲಿ. ಹೋಗಿ ನೋಡ್ತೇನೆ. ಅಲ್ಲಿ ಇಲ್ದೆ ಇದ್ರೆ ಆ ಬಾವಿಲೆ ನಿನ್ನು ಮುಳುಗಿಸಿ ಮರ್ಡರ್ ಮಾಡ್ತೇನೆ. ದೊರೆ ಬೇಡ ದೊರೆ, ದೊರೆ ನನ್ನ ಮಾತು ಕೇಳಿ ದೊರೆ, ದೊರೆ ದೊರೆ ನನ್ನ ಮಾತು ಕೇಳಿ ದೊರೆ. ಅಯ್ಯೋ ಅಯ್ಯೋ ದೊರೆ, ಅಯ್ಯೋ ದೊರೆ, ಅದು ಬರೀ ಹಾಳು ಬಾವಿ ಅಲ್ಲ, ಕೆಂಡಗಣ್ಣ ಗಾಳಿ ವಾಸ ಮಾಡೋ ಬಾವಿ. ಅದನ್ನೇ ಟೆಸ್ಟ್ ಮಾಡ್ತೇನೆ. ಅಲ್ಲಿಗೆ ಬೂಟ್ಸ್ ಹಾಕೊಂಡು ಹೋಗ್ಬಾರ್ದು ದೊರೆ. Hey, get me a light. Hey, ಕೆಂಡಗಣ್ಣ ಖಾಲಿ, come out. ಬಾರೆ ಆಚೆ, come. Hey, lady, ಹೊರಗ್ ಬಾರೆ, ಬಾ. Hey, ಕೆಂಡಗಣ್ಣ ಖಾಲಿ, where are you? Hey, phew. I can't see. I can't see. No. I have become blind. I'm unable to stand. ತಾಯಿ, ದಯವಿಟ್ಟು ಅವ್ರನ್ನ ಕೊಲ್ಬೇಡ, ನನಗೋಸ್ಕರ ಅವ್ರನ್ನ ಬಿಟ್ಬಿಡಮ್ಮ. ನಿನ್ನಂಥ ಒಬ್ಬ ಒಳ್ಳೆಯವನಿಗಾಗಿ ಈ ಕೆಡಕನನ್ನ ಕ್ಷಮಿಸಿದ್ದೀನಿ. Oh, I can see. Mother, mother, mother. I'm so sorry. I am sorry, mother. Pardon me, mother. Pardon me. I'm so sorry. I believe you, mother. I believe you. ಎಲ್ಲ ನಿನ್ ಚಿತ್ತ ಅಮ್ಮ. ಅವರಿಗೆ ಜೀವ ಭಿಕ್ಷೆ ಕೇಳಿದೆಯಲ್ಲ, ನಿಂಗೇನು ಕೇಳ್ಕೊಡೋದಿಲ್ವಾ? ತಾಯಿ, 7 ಜನ್ಮಕ್ಕೂ ನನ್ನ ಜೊತೆಲಿರು. ನಮ್ಮ ವಂಶದವ್ರನ್ನ ಕಾಪಾಡೋ ತಾಯಿಯಾಗಿರು ತಾಯಿ, ಅಷ್ಟೇ ಸಾಕು. Good morning, children. Thank you. ಏ ಸೋನಿ, ಏನಾಯ್ತು? ಯಾಕೆ ಆಡ್ತಾ ಇದೀಯಾ? ಪ್ರಿಯಾ ನನ್ ವಾಟರ್ ಬಾಟಲ್ ಖಾಲಿ ಮಾಡಿದ್ಲು. ಪ್ರಿಯಾ, ನೀನ್ ವಾಟರ್ ಬಾಟ್ಲು ತರ್ಲಿಲ್ವಾ? ತಂದಿದ್ದೆ ಮಿಸ್, ಬರ್ತಾ ದಾರಿಲಿ ಎಲ್ಲದನ್ನೂ ಕುಡಿದ್ಬಿಟ್ಟೆ. ಫಸ್ಟ್ ಪೀರಿಯಡೇ ಮುಗ್ದಿಲ್ಲ, ಅಷ್ಟರಲ್ಲಿ 2 ಬಾಟ್ಲು ನೀರ್ ಕುಡ್ದಿದ್ಯಲ್ಲ. ಇಟ್ಸ್ ಅಬ್ನಾರ್ಮಲ್. ಅದಿಂತ ದಾಹನೇ ನಿನ್ಗೆ? ಗೊತ್ತಿಲ್ಲ ಮಿಸ್, ಇವ್ರಿಗೆಲ್ಲ ದಾಹ ಆದ್ರೆ ನಾಲ್ಗೆ ಒಣಗುತ್ತೆ, ಆದ್ರೆ ನಂಗ್ ದಾಹ ಆದ್ರೆ ಮಾತ್ರ ಮೈಯೆಲ್ಲ ದಗ್ದಗ ಅಂತ ಉರಿಯುತ್ತೆ ಮಿಸ್. ಹಾಗ ಪ್ರಿಯಾ? ಸರಿ ಸರಿ, ಓಕೆ ಚಿಲ್ಡ್ರನ್, ಪಾಠ ಆರಂಭಿಸೋಕ್ ಮೊದ್ಲು ನಿಮ್ಮೆಲ್ರಿಗೂ ಒಂದ್ ಗುಡ್ ನ್ಯೂಸ್. ಏನ್ ಮಿಸ್? ಹೋದ್ ವಾರ ಡ್ರಾಯಿಂಗ್ ಕಾಂಪಿಟೇಷನ್ ನಡೀತಲ್ಲ, ಅದ್ರಲ್ಲಿ ಫಸ್ಟ್ ಯಾರು ಗೊತ್ತಾ? ಓಕೆ ಕ್ವೈಟ್. ಪ್ರಿಯಾ, ಸೈಲೆನ್ಸ್ ಸೈಲೆನ್ಸ್. ಪ್ರಿಯಾಗೆ ನೀರಿನ ದಾಹ ಮಾತ್ರ ಅಲ್ಲ, ಕಲೆ ದಾಹನೂ ಹೆಚ್ಚಾಗಿದೆ. ಅವಳು ಬರ್ದಿರೋ ಚಿತ್ರನ ತೋರಿಸಿ ನೋಡಿ, ಅಸಲ್ ಫೋಟೋ ತರನೇ ಇದೆ. ಹೈ, ತಾತನ್ ಕಾರು. ಇದು ಹೈದ್ರಲ್ಲಿ ಇಟ್ಕೊಂಡಿದ್ ಕಾರ ಮಿಸ್. ಕೀಪ್ ಕ್ವೈಟ್. ಪ್ರಿಯಾ, ನೀನ್ ಕಾರಿನ ಚಿತ್ರ ಬರಿಬೇಕು ಅಂತ ಅನ್ಕೊಂಡೆ. ಮಾಡರ್ನ್ ಆಗಿರೋ ಎಷ್ಟೋ ಕಾರ್ಗಳಿವೆ, ಅವನ್ ಬಿಟ್ಟು ಈ ಹಳೆ ಮಾಡೆಲ್ ಕಾರ್ನೇ ಯಾಕೆ ಬರ್ದೆ? ಇನ್ಫ್ಯಾಕ್ಟ್ ನೀನ್ ಈ ತರ ಕಾರ್ನ ನೋಡೇ ಇರೋದಿಲ್ಲ. ನಾನ್ ಹೇಳಿದ್ರೆ ನೀವ್ ನಂಬೋದಿಲ್ಲ ಮಿಸ್, ನಿಜವಾಗ್ಲೂ ನಾನೇನೋ ಇನೋವಾ ಕಾರ್ನ ಬರಿಬೇಕು ಅಂತ ಸ್ಕೆಚ್ ಮಾಡ್ದೆ, ಆದ್ರೆ ನಂಗ್ ಗೊತ್ತಿಲ್ದ ಹಾಗೆ ಈ ಕಾರ್ನ ಬರೆದ್ಬಿಟ್ಟೆ ಮಿಸ್. ಇಸ್ ಇಟ್? ಯಾರಿಗ್ ಗೊತ್ತು, ಹೋದ್ ಜನ್ಮದಲ್ಲಿ ನಿನ್ಗೂ ಈ ಕಾರ್ಗೂ ಯಾವ್ದಾರು ಸಂಬಂಧ ಇದ್ದಿರ್ಬೇಕು. ಓಕೆ ಚಿಲ್ಡ್ರನ್, ಪ್ರಿಯಾಗೋಸ್ಕರ ಎಲ್ರೂ ಕ್ಲಾಪ್ಸ್ ಹೊಡೀರಿ.
ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯಕ್ ಸ್ವಲ್ಪ ನೀರು ಕೊಡ. ಅಣ್ಣ ತುಂಬಾ ದಾಹ ಆಗ್ತಿದೆ ಅಣ್ಣ, ಕುಡಿಯಕ್ ಸ್ವಲ್ಪ ನೀರು ಕೊಡೋಣ. ಅಯ್ಯೋ ದಾಹ ಆಗ್ತಾ ಇದೆ ಅಂತ ಹೇಳ್ತಾ ಇಲ್ವಾ, ಕುಡಿಯ ಸ್ವಲ್ಪ ನೀರು ಕೊಡ. ದಾಹ ಆಗ್ತಾ ಇದೆ ಅಂತ ಹೇಳ್ತಾ ಇಲ್ವಾ, ಕುಡಿಯ ಸ್ವಲ್ಪ ನೀರು ಕೊಡ. ಕೊಡ ಕೊಡ. ಅಯ್ಯೋ ಪಿಸಾಚಿ, ದೇವದ ಕಾರು. ಅಯ್ಯೋ ನೀರು, ಅಯ್ಯೋ ದೇವದ ಕಾರು ನೀರು ಕುಡಿತಾ ಇದೆ. ಓಂ ಶಾಂತಿ ಶಾಂತಿ ಶಾಂತಿ. ದೇವ್ರೆ, ನಮ್ಮ ಎಲ್ಲಾ ಕೆಲಸದಲ್ಲೂ ಜಯ ತಂದ್ಕೊಡಪ್ಪ. ಓ ಶಿವನೇ, ಚಂಡಿ ಚಂಡಿ. ಯಾರನ್ನ ನೀವು ಚಂಡಿ ಇಂದಿದ್ದು? ನನ್ನನ್ನೋ ದೇವ್ರನ್ನೋ? ಹಲ್ಲುದ್ರ ಕೈ ಕೊಟ್ಟು ಬಿಡ್ತೀನಿ ಅಲ್ವೇ. ನಾನು ಪೂಜೆ ಮಾಡೋ ಟೈಮಲ್ಲಿ ಆ ಕುಕ್ಕರ್ನ ತಗೊಂಡು ಒಲೆ ಮೇಲೆ ಇಡ್ಬೇಕಾ? ಆ ಕುಕ್ಕರ್ ಒಳ್ಳೆ ರೈಲ್ ತರ ಶಿಳ್ಳೆ ಹಾಕ್ತಾನೆ ಇರುತ್ತೆ. ಅಂತದ್ರಲ್ಲಿ ನಾ ಪೂಜೆ ಹೆಂಗ್ ಮಾಡಕ್ಕಾಗತ್ತೆ? ಈ ಡೆಲ್ಲಿ ರಾಮ್ ಬಟ್ಟನ್ಗೆ ಟೆನ್ಷನ್ ಮಾಡದೆ ನಿನ್ ಕೆಲ್ಸನಾ? ಓಂ ಟೆನ್ಷನ್ ಆಯ್ನಮ್ಮ, ಓಂ ಟೆನ್ಷನ್ ಆಯ್ನಮ್ಮ, ಓಂ ಟೆನ್ಷನ್ ಆಯ್ನಮ್ಮ. ಕುಕ್ಕರ್ ಕೆಲಸ. ನೀವ್ ಹೇಳೋ ಮಂತ್ರಕ್ಕೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತ ತಿಳ್ಕೊಳಕ್ ಆಗಲ್ವೇ? ಆಹಾ, ಎಂಥ ಜೋಕು. ಏಯ್, ಆ ಕುಕ್ಕರ್ ಇಂದ ಇವತ್ತು ನನ್ ಮರ್ಯಾದೆ ಮಣ್ಪಾಲಾಗೋಯ್ತು. ಓಹೋ, ಮರ್ಯಾದೆ ರಾವಣನ ವಂಶ ಅಲ್ವೇ ನಿಮ್ದು? ಏಯ್, ಜಾಸ್ತಿ ತಲೆ ಹರಟೆ ಮಾಡ್ಬೇಡ್ವೆ. ಇವತ್ತು ಒಂದ್ ವಿಷಯ ಇತ್ಯರ್ಥ ಆಗ್ಲೇಬೇಕು. ಈ ಮನೆ ಒಳಗಡೆ ನಾನ್ ಇರ್ಬೇಕು, ಇಲ್ಲ ಆ ಕುಕ್ಕರ್ ಇರ್ಬೇಕು. ಶ್ರೀಹರಿ, ಕುಕ್ಕರ್ ಇಲ್ದೆ ಹೋದ್ರೆ ನನಗೆ ಯಾವ ಕೆಲ್ಸನೂ ಆಗೋದೇ ಇಲ್ವಲ್ಲ ಅಂದ್ರೆ? ನಾನಿಲ್ಲ ಅಂದ್ರೆ ಎಲ್ಲಾ ಕೆಲಸ ಆಗ್ಬಿಡುತ್ತಾ? ನಾನು ಹೇಳಿದ್ದು ಹಾಗಲ್ಲ. ನನಗೆ ಕುಕ್ಕರ್ ಬೇಕು ಅಂದೆ. ಕುಕ್ಕರ್ ಬೇಡ, ಕುಕ್ಕರ್ ಬೇಕು. ಕುಕ್ಕರ್ ಎ ಫಾರ್ ನೋ ಅಸೀನ್, ಬಿ ಫಾರ್ ನೋ ಬಿಪಾಶಾ ಬಾಶು, ಸಿ ಫಾರ್ ಅಯ್ಯೋ ಈ ಕುಕ್ಕರ್ ಜಗಳ ಒಳ್ಳೆ ಕುಂಫು ಫೈಟ್ ಆಗೋಯ್ತಲ್ಲ. ಪ್ರಿಯಾ, ನಿನ್ನೊಂದ್ ಮಾತ್ ಕೇಳ್ತೀನಿ. ಈ ಅಪ್ಪ ಅಮ್ಮನ ಜಗಳದಲ್ಲಿ ಗೆಲ್ಲೋರು ಯಾರು? ಯಾವ ಮನೇಲಿ ಫೈಟ್ ಆದ್ರೂ ಅಮ್ಮನೇ ಗೆಲ್ಲೋದು. ಪ್ರಿಯಾ, ನಿನ್ಗೆ ಅಪ್ಪನ್ ಕಂಡ್ರೆ ಇಷ್ಟನಾ ಅಮ್ಮನ್ ಕಂಡ್ರೆ ಇಷ್ಟನಾ? ನಂಗಿಬ್ರು ಇಷ್ಟನೇ. ಕಿಲೋಡಿ. ಆದ್ರೆ ಅವ್ರಿಗಿಂತ ಅಣ್ಣನೇ ತುಂಬಾ ಇಷ್ಟ. ಅಣ್ಣನ? ನಿನ್ಗೆ ಅಣ್ಣಯ್ಯನೇ ಇಲ್ವಲ್ಲ? ಇಲ್ದಲೇ ಇರೋ ಅಣ್ಣಯ್ಯ ಎಲ್ಲಿಂದ ಬರ್ತಾನೆ? ನನ್ ಕನ್ಸ್ನಲ್ಲಿ ಆಗ ಅಣ್ಣ ಬರ್ತಾನೆ. ಅವನ್ ನೋಡೋಕೆ ಅಂದವಾಗಿ ಚೆನ್ನಾಗಿರ್ತಾನೆ. ಪ್ರಿಯಾ, ಸ್ವಲ್ಪ ಬಾಮ್ಮ ಇಲ್ಲಿ. ಅಜ್ಜ, ಅಮ್ಮ ಕೂಗ್ತಿದಾರೆ, ನಾ ಹೋಗ್ತೀನಿ. ಔಟ್ ಬಾಮ್ಮ. ಇಲ್ದಲೇ ಇರೋ ಅಣ್ಣ ಎಲ್ಲಿಂದ ಬರ್ತಾನೆ? ಅದು ಕನಸಿನಲ್ಲಿ ಬರ್ತಾನೆ. ಸಿ ಫಾರ್ ಕನ್ಫ್ಯೂಷನ್. ಏನಾಯ್ತಮ್ಮ? ಬೆರಳು ಕತ್ತರಿಸ್ತಮ್ಮ. ಎಲ್ಲಿ ತೋರ್ಸು. ಅಯ್ಯೋ, ರಕ್ತ. ಅಮ್ಮ, ಹುಷಾರಾಗಿ ಜೀವ್ಬೇಕಲ್ವಾ? ಯಾವ್ದೋ ಜ್ಞಾನದಲ್ಲಿ ಜೀವಿತಿದ್ನ, ಕೈ ಜಾರಿ ಬೆರಳು ಕತ್ತರಿಸ್ತು, ರಕ್ತ ಬಂತು. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಎಷ್ಟು ರಕ್ತ? ಅದೇನ್ ಪರವಾಗಿಲ್ಲ. ನಿಂದು ನಂದು ಒಂದೇ ಗ್ರೂಪ್ ರಕ್ತ ಅಂತ ನೀನೇ ಹೇಳಿದ್ಯಲ್ವಾ? ನಿಂಗೆ ಎಷ್ಟ್ ರಕ್ತ ಬೇಕಾದ್ರೂ ನಾನ್ ಕೊಡ್ತೀನಿ. ಬಾಯಮ್ಮ, ನಿಮ್ದು ನಂದು ಒಂದೇ ರಕ್ತ ಅಂತ ಹೇಳಿದ್ರಲ್ವಾ? ನಿಮ್ಗೆ ಎಷ್ಟು ರಕ್ತ ಬೇಕಾದ್ರೂ ನಾನ್ ಕೊಡ್ತೀನಿ. ಅಮ್ಮ, ಏನಾಯ್ತಮ್ಮ? ಅದು ನೀನ್ ಸಾವಿತ್ರಿ ಹಾಗೆ ಮಾತಾಡ್ತಿದ್ಯಲ್ಲ ಪ್ರಿಯಾ. ಸಾವಿತ್ರಿ ಅಂದ್ರೆ ಆ ಫೋಟೋಲಿ ಇದಾರಲ್ಲ ಅವ್ರೇನಾ? ಅಮ್ಮ, ಹಾಗಾದ್ರೆ ಅವ್ರದ್ದು ನಂದು ಒಂದೇ ಗ್ರೂಪಿನ ರಕ್ತನಾ? ಹೌದು, ಅವ್ರ ಹೆಚ್ ನೆಗೆಟಿವ್. ಅದೇಗಮ್ಮ? ನೀನು ನನ್ನಮ್ಮ, ನಿನ್ ರಕ್ತ ನಂಗಿರ್ಬೋದು, ಆದ್ರೆ ಅವ್ರು ಬೇರೆ ಯಾರು ಅಲ್ವಾ? ಇಲ್ಲಮ್ಮ, ಅವಳು ಬೇರೆ ಯಾರು ಅಲ್ಲ. ಅವಳು ನಮ್ಮ ಸಂಸಾರಕ್ಕೆ ಸೇರಿದವಳು. ಅದಕ್ಕೋಸ್ಕರನೇ 5 ವರ್ಷಗಳಿಂದ ಅವಳ ಫೋಟೋನ ನಾನು ನಮ್ಮನೇಲೆ ಇಟ್ಕೊಂಡಿದ್ದೀನಿ. ಸಾವಿತ್ರಿನ ನಾನು ಮರೆಯೋ ಹಾಗೆ ಇಲ್ಲ. ಅಮ್ಮ, ಆ ಸಾವಿತ್ರಿ ಈಗ ಎಲ್ಲಿದ್ದಾರೆ? ಭಗವಂತನ ಹತ್ರ ಅಮ್ಮ.